ನಟ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರದ ಸಿಬ್ಬಂದಿಯಿಂದ ಈ ದೂರು ದಾಖಲಾಗಿರುವಂತದ್ದು. ದರ್ಶನ್ ರಾಜಾತಿಥ್ಯ ಪ್ರಕರಣ ಸಂಬಂಧ ಮತ್ತೊಂದು ದೂರು ದಾಖಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಯಿಂದ ಈ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ರೌಡಿ ಶೀಟರ್ ಬೇಕರಿ ರಘು ಜೊತೆ ಬೆಡ್ ಮೇಲೆ ಕುತ್ಕೊಂಡಿದ್ರು ದರ್ಶನ್. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಫೋಟೋ, ಈ ಬಗ್ಗೆ ಫೋಟೋ ವೈರಲ್ ಆಗಿತ್ತು. ಹೀಗಾಗಿ ಅದರ ವಿರುದ್ಧ ಎಫ್ಐಆರ್ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ 3 ಎಫ್ಐಆರ್ ಇತ್ತು, ಈಗ ಮತ್ತೊಂದು ಎಫ್ಐಆರ್ ದಾಖಲಾಗ್ತಾ ಇದೆ. ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ಪೊಲೀಸರು. ಪರಪ್ಪನ ಅಗ್ರಹಾರ ಪೊಲೀಸರು ಬಳ್ಳಾರಿಗೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ದರ್ಶನ್ ವಿರುದ್ಧ ಈಗಾಗಲೇ 3 ಎಫ್ಐಆರ್ ಆಗಿದೆ. ಆ ಎಫ್ಐಆರ್ನಲ್ಲೇ ಈ ದೂರನ್ನು ಸಹ ದಾಖಲು ಮಾಡಿಕೊಳ್ಳಲಾಗುತ್ತೆ. ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿ ಈ ದೂರನ್ನ ದಾಖಲು ಮಾಡಿಕೊಂಡಿರೋದು. ದರ್ಶನ್ ವಿರುದ್ಧ ಸದ್ಯ ಮತ್ತೊಂದು ದೂರು ದಾಖಲಾಗಿದೆ. ಬೆಡ್ ಮೇಲೆ ದರ್ಶನ್ ಕೂತಿದ್ರು. ಅವರ ಜೊತೆ ಇದ್ದಂತಹ ಬೇಕರಿ ರಘು ಅವರ ಜೊತೆ ಕೂತಿದ್ರಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ದೂರು ದಾಖಲಾಗಿದೆ. ನಟ ದರ್ಶನ್ ವಿರುದ್ಧ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅವರಿಗೆ ರಾಜಾತಿಥ್ಯ ನೀಡಿದಂತಹ ಸಂಬಂಧಕ್ಕಾಗಿ. ಆದರೆ ಈಗ ಮತ್ತೊಂದು ದೂರನ್ನ ಅಲ್ಲಿನ ಜೈಲಾಧಿಕಾರಿಗಳೇ ಈಗ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದೇ ಎಫ್ಐಆರ್ನಲ್ಲಿ ಈ ದೂರನ್ನ ಸೇರಿಸಿ ತನಿಖೆಯನ್ನ ಮಾಡ್ತಾರೆ. ಈ ವಿಚಾರವಾಗಿ ಪರಪ್ಪನ ಅಗ್ರಹಾರದ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಬಳ್ಳಾರಿ ಜೈಲಿಗೆ ತೆರಳಿ ಅಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ 3 ಎಫ್ಐಆರ್ ಏನಿತ್ತು, ಅದೇ ಎಫ್ಐಆರ್ನಲ್ಲಿ ಈ ಮತ್ತೊಂದು ದೂರನ್ನ ದಾಖಲು ಮಾಡಿಕೊಳ್ತಿದ್ದಾರೆ ಜೈಲಿನ ಅಧಿಕಾರಿಗಳು.